ಥಿಯೇಟರ್ನಲ್ಲಿ ಸಾಕಷ್ಟು ಸಿನಿಮಾಗಳನ್ನ ರಿಲೀಸ್ ಮಾಡಿಸಿರ್ತಾರೆ, ಇಲ್ಲಿ ನೋಡಿರ್ತೀರಾ, ಕ್ರೇಜ್ ನೋಡಿರ್ತೀರಾ. ಸೊ ದರ್ಶನ್ ಅವ್ರಿಗಿರೋ ಕ್ರೇಜ್ ಜೊತೆಗೆ ಅವರು ಒಂದು ಬೆಳೆದು ಬಂದ ಹಾದಿ ಬಗ್ಗೆ ನೋಡಿದಾಗ ಏನು ಅನಿಸುತ್ತೆ ಸರ್? ನಮ್ಮ ಒಂದು ಇದರಲ್ಲಿ ಪುನೀತ್ ಅವ್ರದ್ದು ಬಂತು ಫಸ್ಟು. ಇವಾಗ ಮೊನ್ನೆ ನಾವು ಅದೇ ಅಂತ ಇದ್ವಿ, ಪುನೀತ್ ಬಿಟ್ಟರೆ ಮತ್ತೆ ನಮ್ಮ ಇವ್ರ ದರ್ಶನ್ ಅವ್ರದ್ದೇ. ಪುನೀತ್ ಅವ್ರು ಹೋದ್ಮೇಲೆ ನಮಗೆ ಯಾರು ಇಲ್ವಲ್ಲ ಅಂದ್ಕೊಂಡಿದ್ವಿ. ಇವ್ರದ್ದು ದರ್ಶನ್ ಅವ್ರದ್ದು ಒಂದು ಬಂಬಾಟ್ ಕಲೆಕ್ಷನ್ ಬರ್ತಾಯಿತ್ತು. ಇವತ್ತು ಅಷ್ಟೇ ದರ್ಶನ್ ಯಾವ ಪಿಕ್ಚರ್ ಹಾಕಿದ್ರೂ ಹಿಟ್ ಆಗ್ತಾ ಇದೆ. ಈಗ ನೋಡಿ ರಿಪೀಟ್ ಹಾಕಿರೋದ್ರಿಂದ ಕರಿಯ ಪಿಕ್ಚರ್ ಮಾತ್ರ ಬಂಬಾಟ್ ಕಲೆಕ್ಷನ್ ಅನ್ನೋದಕ್ಕೆ ಒಂದು ಸುಮ್ಮನೆ ಒಂದು ಮಾರ್ನಿಂಗ್ ಶೋ ಹಾಕೋಣ ಅಂದ್ಬಿಟ್ಟು ಹಾಕಿದ್ರು. ಆ ಮಾರ್ನಿಂಗ್ ಶೋ ಫುಲ್ ಆಯಿತು. ಮತ್ತು ಬೆಳಿಗ್ಗೆ 7:30 ಅದುವೇ ಆ ಶೋ ಟೈಮೇ ಇಲ್ಲ. ಅದು ನೋಡಿದ್ರೆ 7:30 ಹಾಕಿದ್ದೀವಿ, ಮತ್ತೆ ತಿರ್ಗಿ 10:30 ಹಾಕಿದ್ದೀವಿ, ಮತ್ತು ರಾತ್ರಿ 10:30 ಹಾಕಿದ್ದೀವಿ. ಇನ್ನು ನೆಕ್ಸ್ಟು ನಾಳೆ ಯಾವ್ಯಾವ ಶೋ ಕೇಳ್ತಾರೋ ಗೊತ್ತಿಲ್ಲ. ಕೃಷ್ಣನ ಇದುವೇ ಚೆನ್ನಾಗಿ ಬರ್ತೈತೆ ಕಲೆಕ್ಷನ್ನು, ನೋಡಬೇಕು. ನಾಳೆ ಗೊತ್ತಾಗ್ಬಿಡ್ತದೆ ಮೇಡಮ್. ಇದಂತೂ ದರ್ಶನ್ ಅಂತೂ ಯಾವಾಗೂ ಅಷ್ಟೇ ಯಾವ ಪಿಕ್ಚರ್ ಹಾಕಿದ್ರು ನಮ್ಮದು ಯಾವುದೂ ಫೇಲ್ಯೂರ್ ಆಗಿಲ್ಲ ಇವತ್ತಿನವರೆಗೂ. ಪ್ರಸನ್ನ ಪ್ರಮೋದಲ್ಲಿ ಅವ್ರು ಹಾಕಿದ್ದು ಮೆಜೆಸ್ಟಿಕ್ ಪಿಕ್ಚರಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಪ್ರಸನ್ನ ಥಿಯೇಟ್ರಲ್ಲಿ, ಪ್ರಮೋದ್ ಥಿಯೇಟ್ರಲ್ಲಿ ಯಾವುದೂ ಫೇಲ್ಯೂರ್ ಆಗಿಲ್ಲ. ಜನರ ಕ್ರೇಜಿಂದ ಅವರು ಥಿಯೇಟರ್ಗೆ ಬರೋದು ನಿಲ್ಲಿಸಿದ್ದಾರೆ, ವಿಸಿಟ್ ಕೊಡೋ ಅಂಥದ್ದು. ಸೊ ಅವಾಗ ಮೆಜೆಸ್ಟಿಕ್ಕು ಮತ್ತು ಕರಿಯ ಬಂದಾಗ ಅವ್ರು ಏನಾದರೂ ಬರ್ತಾ ಇದ್ರ ಥಿಯೇಟರ್ ವಿಸಿಟು ಹೇಗಿರ್ತಾ ಇದ್ರು, ಬಂದಾಗ ಇಲ್ಲಿ ಹೇಗೆ ನಡ್ಕೊಳ್ತಾ ಇದ್ರು ಮೇಡಮ್? ಬರ್ತಾ ಇದ್ರು ಅಂದರೆ ಅವರು ಎಲ್ಲರೂ ಬರ್ತಾ ಇದ್ರು. ಆದರೆ ಇವ್ರು ಆ ಥರ ಎಲ್ಲ ಇವ್ರದ್ದು 50 days ಆಯಿತು ಅಂದರೆ ಮಾತ್ರ ಫಂಕ್ಷನ್ ಮಾಡ್ಕೊಂಡು ಬರ್ತಾ ಇದ್ರು. ಬುಲ್ಬುಲ್ ಈಗ ಅಂಬರೀಷ್ ಅವರು ಇದ್ರು, ಮತ್ತು ಇವರು ಇದ್ರ ಜೊತೆಲಿ ಬರ್ತಾ ಇದ್ರಾಗ. ಆದರೆ ಈಗ ಇವರು ಹಂಗಲ್ಲ, 50 days ಮಾಡ್ಬೇಕು ಮೈನು ನಮ್ಮ ಥಿಯೇಟ್ರಲ್ಲಿ. ಅವಾಗ ಫಂಕ್ಷನ್ ಮಾಡಿಸ್ಕೊಂಡು ಬರ್ತಾಯಿದ್ರು. ಬೇರೆಯವರೆಲ್ಲ ಫಸ್ಟ್ ಡೇ ಸಂಡೇ ಬಂದ್ಬಿಡೋರು. ಇವ್ರು ಹಂಗಲ್ಲ, 50 days ಫಂಕ್ಷನ್ ಆಗಬೇಕು ಇವ್ರು ಬರಬೇಕು ಅಂದರೆ. ಆ ಥರ ಇವ್ರದ್ದು ಯಾವುದೇ ಪಿಕ್ಚರ್ ಹಾಕಲಿ 50 days ಫಂಕ್ಷನ್ನು. ಈಗ ನೋಡಿ, ಈಗ ಕರಿಯ ಹಾಕಿದ್ದೀವಿ, ಈ ವಾರ ಕಂಟಿನ್ಯೂಸ್ ಆಗಿ ಇವತ್ತು ಹೇಳ್ಕೋಬೇಕು ಅಂತಂದರೆ ಗ್ಯಾರಂಟಿ ಫುಲ್ ಆಗುತ್ತೆ ಮೇಡಮ್. ಹಾಕಿದ ವಾರದಲ್ಲಿ ಈ ವಾರದಲ್ಲೆಲ್ಲ ಕಲೆಕ್ಷನ್ ಮಿನಿಮಮ್ ಬರ್ತದೆ. ಆದರೆ ಫಸ್ಟ್ ಡೇ ಮಾತ್ರ ಒಂದು 3 ದಿವಸ ಸೂಪರ್ ಕಲೆಕ್ಷನ್ ಬರ್ತದೆ. ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದಾಗ ಅವ್ರು ಇಲ್ಲಿ ಬಂದಿದ್ರು ಅಂತ ಕೇಳ್ಪಟ್ಟಿದ್ದೀನಿ, ಹೇಗಿದ್ರು ಅವತ್ತು ಅಂತ? ಮೇಡಮ್ ಮೆಜೆಸ್ಟಿಕ್ ಪಿಕ್ಚರ್ ಬಂದಾಗ ನೋಡಿ, ನಾವು ಸೈಡಲ್ಲಿ ಕೂತ್ಕೊಂಡಿದ್ರು. ಹೀರೋ ಆಗಿ ಅವ್ರನ್ನ ಹೀರೋ ಅಂತ ನಾವು ನೋಡ್ಕೊಂಡಿರಲಿಲ್ಲ. ನಾವು ಬ್ಯಾನರ್ ನೋಡಿದ್ದೆ ಅಷ್ಟೇ. ಹೀರೋ ಯಾರು ಅನ್ನೋದೇ ನಾವು ನೋಡ್ಕೊಂಡಿಲ್ಲ. PN ಸತ್ಯ ಡೈರೆಕ್ಟರ್ ಅವರು, ಅವ್ರನ್ನ ಎಲ್ಲರನ್ನೂ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ಹೊರತು ದರ್ಶನ್ ಅವ್ರು ನೋಡಲೇ ಇಲ್ಲ. ನಾವು ಸೈಡೆಲ್ಲ ಕೂತ್ಕೊಂಡಿದ್ದಾರೆ, ಒಬ್ಬರೇನೆ ಸುಮ್ಮನೆ ಹೋಗಿ ನಿಂತ್ಕೊಂಡಿದ್ದಾರೆ ಸೈಡಲ್ಲಿ. ಅವತ್ತು ನೋಡಿದವರು ಅವತ್ತು ಬೆಳೆದ ಕಾಲ ಹಾಕಿದ್ದು ಯಾವ ಟೈಮ್ ಗೊತ್ತಿಲ್ಲ. ತುಂಬ ಒಳ್ಳೆ ಗಳಿಗೆ ಟೈಮಲ್ಲಿ ಕಾಲ ಹಾಕಿದ್ದಾರೆ. ಇವತ್ತಿನವರೆಗೂ ನಿಂತಿಲ್ಲ ಮೇಡಮ್. ಅವ್ರು ಎಲ್ಲೇ ಜೈಲಲ್ಲೇ ಇರಲಿ ಅಷ್ಟೇ ಕ್ರೈಸು ಇವತ್ತು ಇದೆ ಮೇಡಮ್. ಅವ್ರಿಗೆ ಅವ್ರು ಎಲ್ಲೇ ಇರಲಿ ಕ್ರೈಸ್ ಮಾತ್ರ ಇವತ್ತು. ಮೆಜೆಸ್ಟಿಕ್ಕಲ್ಲಿ ಹೆಂಗಿತ್ತು, ಕರಿಯ ಅವತ್ತು ಹೆಂಗಿತ್ತು, ಇವತ್ತು ಅದೇ ಥರ ಕ್ರೈಸ್ ಇದೆ ಮೇಡಮ್. ಸರ್ ನಾಳೆ ಪ್ರೇಮು ಅವರೆಲ್ಲ ಏನಾದರೂ ಬರ್ತಿದ್ದಾರೆ? ಬಿಕಾಸ್ ಇದು ಜೋಗಿ ಪ್ರೇಮ್ ನಿರ್ದೇಶನದ ಮೊದಲ ಸಿನಿಮಾ. ಸೊ ಅವರು ಮತ್ತು ಅವ್ರ ಸ್ನೇಹಿತರು ಯಾರಾದರೂ ಏನಾದರೂ ಬರೋ ಚಾನ್ಸಸ್, ವಿಸಿಟ್ ಕೊಡೋ ಚಾನ್ಸಸ್ ಇದೆಯಾ ಅಂತ? ಮೇಡಮ್ ಇವರು ಪ್ರೇಮ್ ಅವ್ರು ಹೆಂಗೆ ಗೊತ್ತಾ, ನಮ್ಮವರೇನೇ ಬೆಸರುಗಳೇ ಅವರು. ಆದರೆ ಬರಬೇಕು ಅವ್ರು, ಯಾಕೆಂದರೆ ಯಾರೇ ಆಗಿದ್ರು ಅಷ್ಟೇ. ಅವರು ಆವತ್ತು ಅಷ್ಟೇ ಸಾತ್ರಿ ಪಿಕ್ಚರು ಮತ್ತು ಇವರು ಯಾವುದೇ ರಿಪೀಟ್ ಹಾಕಿದ್ರು ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಇವರು ಒಂದು ವಿಸಿಟ್ ಕೊಡ್ತೀನಿ ತಂದವ್ರೆ, ನೋಡ್ಬೇಕು ಮೇಡಮ್. ಬರ್ತಾರಾ ಏನೋ ಅನ್ನೋದು ಗೊತ್ತಿಲ್ಲ. ಆಲ್ಮೋಸ್ಟ್ ಬರ್ಬೋದು ಮಾತ್ರ. ಯಾಕೆಂದರೆ ಫಸ್ಟ್ ಫಿಲಮ್ ಅವ್ರದ್ದು ಅವತ್ತು ಹೆಂಗಿದೆ ಕ್ರೈಸ್, ಅದಕ್ಕೆ ಡಬ್ಬಲ್ ಇದೆ ಇವತ್ತು ಕ್ರೈಸ್. ಇವತ್ತಂತೂ ಇನ್ನೂ ಕ್ರೈಸ್ ಜಾಸ್ತಿ ಆಗ್ತಾಯಿದೆ ಹೊರತು ಪಬ್ಲಿಕ್ಕು ಯಾವುದೇ ಫಂಕ್ಷನ್ಗೋಗ್ಲಿ ಒಂದು ಪುನೀತ್ ಅಂತ ಹೆಂಗೆ ಹೇಳ್ತಾಯಿದ್ರು, ಇವತ್ತು ಡಿ ಬಾಸ್ ಅಂತ ಅದೇ ಥರ ಇವ್ರನ್ನ ಅದೇ ಥರ ಹೆಸರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮೇಡಮ್. ಅಭಿಮಾನ ಇಟ್ಕೊಂಡಿದ್ದಾರೆ ಜನ. ಸರ್ ಒಂದು ಕಡೆ ಅವರು ಜೈಲಲ್ಲಿರೋವಂಥದ್ದು, ಈಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನೊಂದು ಕಡೆ ಈ ಕ್ರೇಜು. ಸೊ ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಮೇಡಮ್? ಬಳ್ಳಾರಿ ಜೈಲಲ್ಲಿ ಅವರೇ ಅಂತ ಅನ್ಸ್ಕೊಳ್ಳೋದಿಲ್ಲ. ಎಷ್ಟೋ ಜನ ಅನ್ಕೊಂತಿದ್ದಾರೆ ಬರ್ತಾರೆ ಅಂದ್ಕೊಂಡೇ ಇದ್ದಾರೆ. ಅವ್ರು ಇನ್ನೂ ಇಲ್ಲಿಂದ ಅಲ್ಲಿಗೆ ಏನೋ ಒಂದು ಟೈಮ್ ಕೆಟ್ತಾ ಇದೇನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂತೂ ಅವ್ರಿಗಂತೂ ಕ್ರೈಸ್ ಅಂತೂ ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಹೊರತು ಎಲ್ಲ ಅಭಿಮಾನಿಗಳು ಬಂದಾಗ ಬಂದೇ ಬರ್ತಾರೆ ಅಂತ ಬರ್ತಾರೆ. ಅಲ್ಲಂತೂ ನೋಡೋಕ್ಕಾಗಲ್ಲ, ಇಲ್ಲೆಲ್ಲ ನೋಡ್ಬೋದಲ್ಲ ಅಂತ ಈಗ ಕರಿಯ ನಾಳೆಗೆ ಸಂಭ್ರಮ ಆ ಹಬ್ಬನ ಆಚರಿಸ್ತಾರೆ ಮೇಡಮ್. ನಾಳೆ ಆವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ ನೀವು, ದರ್ಶನ್ ಅವರು ಅಂದರೆ ಲೈಕ್ ಏನೋ ಒಂದು ಗ್ರಹಚಾರದಿಂದ ಅದರ್ವೈಸ್ ಅವರು ಸುತ್ತಮುತ್ತ ಇರೋರಿಂದ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ನೋಡಿದ ದರ್ಶನ್ ಬಗ್ಗೆ ಹೇಳೋದಾದ್ರೆ ಸರ್, ಅಂದರೆ ಅವ್ರ ಈಗಿನ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ? ಮೇಡಮ್ ಕಾಟಾರೆ ಫಂಕ್ಷನ್ ಮೊನ್ನೆ ನೋಡಿದ್ವಲ್ಲ, ನಾವು ಪಕ್ಕನೇ ಬಂದು ನಿಂತ್ಕೊಂಡ್ರು. ಈಗ ಫಂಕ್ಷನ್ ನಡೆಯುತ್ತಾ ಇದ್ದಾಗ ಅವ್ರೇನು ಚೀಟಲ್ಲಿ ಹೋಗಿ ಕೂತಿರ್ತಿಲ್ಲ ಜಾಸ್ತಿ, ಬಂದು ಹಿಂಗೆ ನಿಂತ್ಕೊಳ್ಳೋರು. ನಾವು ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಳ್ತಿದ್ವಿ. ಅವ್ರ ಹತ್ರ ನಾವು ಹೇಳಿದ್ವಿ, ನಾವು ಬುಕಿಂಗ್ ಕ್ಲರ್ಕ್ ಒಬ್ಬರು, ಸರ್ ನಿಮಗೆ ಒಳ್ಳೆ ಹೆಸರಿದೆ, ಇದೇ ಥರ ಉಳಿಸ್ಕೊಳ್ಳಿ. ಈಗ ನಾವು ಪುನೀತ್ ಅವ್ರು ಹೆಂಗೆ ಹೆಸರು ಉಳಿಸ್ಕೊಂಡು ಇದಾದರು, ಅದೇ ಥರ ನಿಮಗೆ ಒಳ್ಳೆ ಹೆಸರಿದೆ ಅಂತ ಅಂದ್ವಿ. ಏನೋ ಒಂದು ಟೈಮಲ್ಲಿ ಏನು ಮಾತಾಡಬೇಕು ಅಂತ ಎಮೋಷನಲ್ ಮಾತಾಡ್ಬಿಟ್ರು ಅವತ್ತು. ಅದು ಮಾತಾಡಬೇಕು ಅಂತಿಲ್ಲ. ಅದಕ್ಕೆ ಮಾತಾಡೋದಕ್ಕೆ ಅಂದರೆ ಅವ್ರಿಗೆ ಒಬ್ಬರು ಗೈಡ್ ಇರಬೇಕು. ಮುಖ್ಯಮಂತ್ರಿ ಆಗಲಿ, ಪ್ರಧಾನಿ ಆಗಲಿ, ಯಾರು ಒಬ್ಬರು ಇದೇ ಥರ ಇಟ್ಕೊಂಡಿರ್ತಾರೆ. ಆ ಥರ ಇವ್ರು ಇಟ್ಕೊಳ್ಳೋಕ್ಕೆ ಇವ್ರಿಗೆ ಇದಿಲ್ಲ ಅಷ್ಟೇ. ತೂಕ ಒಂದು ಕಡಿಮೆ ಮಾಡ್ಕೊಂಬಿಟ್ಟ ಅಂದರೆ ಇವ್ರಿಗೆ ಇನ್ನೂ ಕ್ರೈಸೇ ಇದೆ ಮೇಡಮ್. ಈಗ ಬಂದರೂ ಅಷ್ಟೇ, ಅವ್ರ ಪಿಕ್ಚರ್ಗಳು ಯಾವಾಗಲೂ ಅಷ್ಟೇ ಹಿಟ್ ಆಗ್ತಾನೆ ಇರ್ತವೆ ಮೇಡಮ್. ಫೈನಲಿ ಡೆವಿಲ್ ಇನ್ನು ನೆಕ್ಸ್ಟು, ಸೊ ಅದು ನಿಮ್ಮ ಥಿಯೇಟರಲ್ಲಿ ಬರುತ್ತಾ? ನಿಮ್ಮ ಥಿಯೇಟರಲ್ಲಿ ಸೂಪರ್ ಡೂಪರ್ ಹಿಟ್ ಆಗುತ್ತಾ? ಮೇಡಮ್ ಡೆವಿಲ್ ಅವರೇ ಹೇಳ್ಬಿಟ್ಟು ಹೋಗಿದ್ರು, ನೆಕ್ಸ್ಟ್ ಪಿಕ್ಚರ್ ನಿಮಗೆ ಇನ್ನೊಂದು ಕಾಟೇರ ಫಂಕ್ಷನ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇನ್ನೊಂದು ಫಿಲಮ್ ಕೊಡ್ತೀನಿ ಡೆವಿಲ್, ಗ್ಯಾರಂಟಿ ಬಂದೇ ಬರ್ತದೆ, ಅಕ್ಟೋಬರ್ ರಿಲೀಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು.
ಈಗೇನೋ ಇದು ಅವ್ರು ಬರೋದ್ಲಿನ ಇನ್ನೊಂದು ಸ್ವಲ್ಪ ದಿವಸ ಶೂಟಿಂಗ್ ಇದೆ ಅಂತ, ಇನ್ನೊಂದು ಸ್ವಲ್ಪ 15 ದಿವಸದ ದಿನ ಶೂಟಿಂಗ್ ಇದೆ ಅಂದರು. ಅದಿದ್ರಂತೂ ಇನ್ನೂ ಬಂಬೋಡಾಗ ಮೇಡ, ಅದು ಬಂದರೂ ಅಂತೂ ಡಬಲ್ ಕ್ರೈಸೇ ಹೊರತು ಕಡಿಮೆ ಆಗಲ್ಲ ಆ ಥರ. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ದಾಸ ದರ್ಶನ್ ಕರಿಯನ ಕ್ರೇಜ್ ಹೇಗಿದೆ ಅಂತ. ನಾಳೆ ಆಲ್ಮೋಸ್ಟ್ ಎಲ್ಲ ಶೋಗಳು ಅಂದರೆ 3 ಶೋಗಳು ಇರುವಂಥದ್ದು. ಬೆಳಗ್ಗೆ 7:30 ಎಲ್ಲ ಶೋಗಳು ಆಲ್ಮೋಸ್ಟ್ ಬುಕ್ ಆಗಿದೆ. ಬೆಳಗ್ಗೆ ಫ್ಯಾನ್ ಶೋ ಏನಿದೆ ಅದು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ಯಾರಿಗೂ ಕೂಡ ಸಿಗ್ತಾ ಇಲ್ಲ ಟಿಕೆಟು. ಹೆಣ್ಮಕ್ಳು ಬಂದು ಸಹ ನಾವು ಕರಿಯನನ್ನು ನೋಡಬೇಕು, ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಆ ಮಟ್ಟಿಗೆ ಡಿಮ್ಯಾಂಡ್ ಇರುವಂಥದ್ದು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.